ಈಗಾಗಲೇ ನಾವು ಯಡಿಯೂರಪ್ಪರ ಮಾರ್ಗದರ್ಶನದಲ್ಲಿ ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಮುಂದಿನ ಎಲ್ಲ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡುತ್ತೆ. ಎಲ್ಲ ಸಂದರ್ಭದಲ್ಲಿ ಬೇರೆ ಯಾವ ಪಾರ್ಟಿಗೂ ಆ ತಾಕತ್ತಿಲ್ಲ. ಇದ್ರೆ ಘೋಷಣೆ ಮಾಡಲಿ, ಅವರು ಲಿಂಗಾಯತ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಲಿ, ಕಾಂಗ್ರೆಸ್ ಘೋಷಣೆ ಮಾಡಲಿ. ಕಾಂಗ್ರೆಸ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಲಿಂಗಾಯತರನ್ನ ಘೋಷಣೆ ಮಾಡಲಿ. ಅವರಲ್ಲಿ ಅಭ್ಯರ್ಥಿಗಳ ಕೊರತೆ ಇದೆ, ಕಾದು ಕೂತಿದ್ರು. ಬಹಳಷ್ಟು ಸಮಸ್ಯೆಯಲ್ಲಿ ಕಾಂಗ್ರೆಸ್ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಕೊರತೆಯನ್ನು ಕಾಣ್ತಾ ಇದೆ ಕಾಂಗ್ರೆಸ್. ನೋಡಿ, ನಿಮ್ಗೆ ಗೊತ್ತಿರಲಿ, 6 ತಿಂಗಳ ಹಿಂದೆ ಡಿಸೆಂಬರ್ದಲ್ಲಿ ಅವರು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರು. ಯಾವುದು ಅಭ್ಯರ್ಥಿ ಆಯ್ಕೆಯ ಪ್ರಕ್ರಿಯೆ. ನಾವು ಡಿಸೆಂಬರ್ದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಜನವರಿಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು, ಮಾರ್ಚಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆ ಗಳಿಗೆಯಲ್ಲಿ ಭಾಳ ಕಷ್ಟದಲ್ಲಿ ಗಜಪ್ರಸವ ಆಯಿತು. ನಾವು ಮೊನ್ನೆ 31ನೇ ತಾರೀಕು ನಮ್ಮ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ವಿ. 10 ದಿನಗಳ ಒಳಗಾಗಿ 212 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ನಿನ್ನೆಗೆ 222 ಅಭ್ಯರ್ಥಿಗಳ ಘೋಷಣೆ ಆಗಿದೆ. 2 ಅಭ್ಯರ್ಥಿಗಳ ಘೋಷಣೆ ಇವತ್ತು ಮಾಡ್ತಾರೆ ನಮ್ಮ ರಸ್ತೆ. ನಾವು 10 ದಿವಸದಲ್ಲಿ ನಮ್ಮ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ. ಹೇಳಿದ್ರೆ ನಮ್ಮಲ್ಲಿ ಎಲ್ಲ ವ್ಯವಸ್ಥಿತವಾಗಿ ಕಾರ್ಯಗಳು ನಡೆದಿದೆ. ಅವ್ರು 4 ತಿಂಗಳಿಂದ ಒದ್ದಾಡಿ ಅಭ್ಯರ್ಥಿಗಳ ಘೋಷಣೆ ಇನ್ನೂ ಪೂರ್ಣ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಹೇಳಿದ್ರೆ ಅವರಿಗೆ ಅಭ್ಯರ್ಥಿಗಳ ಕೊರತೆ ಇದೆ. 16 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ಸಿಗದೇ ಇರುವಂಥ ಕ್ಷೇತ್ರಗಳಲ್ಲಿ ಕಾದು ಕೂತಿದ್ದಾರೆ. ಯಾರು ನಮ್ಮ ಪಾರ್ಟಿಯಲ್ಲಿ ಬಂಡುಕೋರರಾಗಿ ಹೊರಗೆ ಬರ್ತಾರೆ ಅವರೆಲ್ಲರನ್ನು ತಗೊಳ್ಳುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಈ ಹೀನಾಯ ಸ್ಥಿತಿ ಬಂದಿರತಕ್ಕಂಥ ನೋಡಿದಾಗ ದುಃಖ ಆಗುತ್ತೆ. ಕಾಂಗ್ರೆಸ್ ಇವತ್ತು ಅಭ್ಯರ್ಥಿಗಳ ಕೊರತೆ ನೀವು ಆಗುವ ಕಾಲಘಟ್ಟಕ್ಕೆ ತಲುಪಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತವಾಗಿರ್ತಕ್ಕಂಥ ಭಾರತ ಆಗಿದೆ. ಇವತ್ತು ಅವರಲ್ಲಿ ಮುಖ್ಯಮಂತ್ರಿಗೆ ಪೈಪೋಟಿಗಳು ನಡೀತದೆ, ಹೋರಾಟಗಳು ಮಾಡ್ತಾರೆ. 2 ಜನ ಇದ್ದರೆ ಈಗ ಖರ್ಗೆ ಅವರ ಹೆಸರನ್ನು ಹೇಳ್ತಂದರೆ 3 ಅಭ್ಯರ್ಥಿಗಳಾಗಿದ್ದಾರೆ. ಆಚೆಯಿಂದ ಪರಮೇಶ್ವರ್ ನಾನಿದ್ದೇನೆ ಅಂತ ಶರ್ಟ್ ಹೊಲಿಸಿದ್ದಾರೆ. MB ಪಾಟೀಲ್ ನಾನು ಇರಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಶಾಮನೂರು ಶಿವಶಂಕರ್ ಅವರು ಹೇಳಿದ್ದಾರೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ. ಹೀಗಾಗಿ ಅವರಿಗೆ ಮುಖ್ಯಮಂತ್ರಿ ಯಾರು ಅಂತ ಹೇಳುವಂಥ ಘೋಷಣೆ ಮಾಡುವ ಸ್ಥಿತಿಯಲ್ಲೂ ಇಲ್ಲ. ಅಭ್ಯರ್ಥಿ ಯಾರು ಅಂತ ಕೊನೆಗಳಿಗೆ ಘೋಷಣೆ ಮಾಡುವಂಥ ಸಮಸ್ಯೆ ಅವರಲ್ಲಿ ಎದ್ದು ಕಾಣಿಸುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಅಭ್ಯರ್ಥಿಯ ಕೊರತೆ ಇರೋದ್ರಿಂದ ಈ ಸಮಸ್ಯೆ ಕಾಣ್ತಾ ಇದೆ. ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಮಂಡ್ಯ ಭಾಗದಲ್ಲಿ ಅವರು ಪ್ರವಾಸಗಳನ್ನು ಮಾಡಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾ ಇದ್ದಾರೆ. ನೋಡಿ, ಈಗಾಗಲೇ ಅವರಲ್ಲಿ ವಿನಂತಿಯನ್ನೆಲ್ಲ ಮಾಡಿದ್ದೇವೆ, ನೋಡ್ತೀವಿ, ಮಾತಾಡ್ತೀವಿ. ಆಗ್ಬೋದು ಇವತ್ತು ರಾತ್ರಿ ಒಳಗೆ ಮಾಡ್ಯಾರ ರಾಷ್ಟ್ರೀಯ ನಾಯಕರು. ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ಮಾಡ್ತಾರೆ. ಅವರು ಎಲ್ಲ ಒಂದು ಯೋಚನೆ ಮಾಡ್ಕೊಂಡು ಘೋಷಣೆ ಮಾಡ್ತಾರೆ. ನೋಡಿ, ಕುಟುಂಬ ರಾಜಕಾರಣದಲ್ಲಿ 2 ಇದೆ. ಯಾವುದು 2? ಭಾಳ ಯೋಚನೆ. ಕುಟುಂಬ ರಾಜಕಾರಣ ಹೇಳಿದ್ರು ಏನು? ಕಾರ್ಯಕರ್ತರಿಗೆ ಸೀಟ್ ಕೊಡೋದಕ್ಕೂ ರಾಷ್ಟ್ರೀಯ ಟೀಮ್ ಸೀಟ್ ಕೊಡೋದಕ್ಕೂ ಮನೆಯ ಒಳಗೆ ಕೂತು ಮನೆಯ ಒಳಗಿಂದಲೇ ಸೀಟನ್ನು ಘೋಷಣೆ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಪಾರ್ಟಿಯಲ್ಲಿ ಕಾರ್ಯಕರ್ತರಾಗಿದ್ದುಕೊಂಡು ಶಾಸಕರ ಮನೆಯವರಿದ್ದರೂ ಸಮೇತ ಕಾರ್ಯಕರ್ತರಾಗಿದ್ದುಕೊಂಡು ಕೆಲಸ ಮಾಡಿಕೊಂಡಿದ್ದರೆ ಅವರು ಬಿಟ್ಟಾಗ ಇನ್ನೊಬ್ಬ ಕಾರ್ಯಕರ್ತ ಪದಾಧಿಕಾರಿಯಾಗಿದ್ದರೆ ಅವರನ್ನು ಘೋಷಣೆ ಮಾಡ್ತಕ್ಕಂಥದ್ದು ತಪ್ಪಿಲ್ಲ. ಅದು ಕುಟುಂಬ ರಾಜಕಾರಣ ಆಗೋದಿಲ್ಲ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಯೋಚನೆ ಮಾಡತಕ್ಕಂಥದ್ದು ಅದು ಒಂದೇ ಮನೆಯಲ್ಲಿ ತಂದೆ, ಮಗ, ಮತ್ತೊಬ್ಬ ಮಗ, ಸೊಸೆ, ಇನ್ನೊಂದು ಸೊಸೆ, ಮೊಮ್ಮಗ, ಮೊಮ್ಮಗನ ಮೊಮ್ಮಗ ಎಲ್ಲರೂ ಇದ್ರೆ ಅದು ಕುಟುಂಬ ರಾಜಕಾರಣ. ಹೇಳಿದಲ್ಲ, ನಮ್ಮಲ್ಲಿ ಕಾರ್ಯಕರ್ತರನ್ನು ಆಧರಿಸಿ ರಾಷ್ಟ್ರೀಯ ನಾಯಕರು ತಗೊಳ್ತಾರೆ. ಮನೆಯಲ್ಲಿ ತೀರ್ಮಾನ ಆಗುವುದಲ್ಲ, ಅದು ಮನೆಯಲ್ಲಿ ತೀರ್ಮಾನ ಅಂತಕ್ಕೆ ಕುಟುಂಬ ರಾಜಕಾರಣ ಹೇಳ್ತಾರೆ. ಅಂದರೆ ಬಂಡಾಯಕ್ಕೆಲ್ಲ ಭಯಪಡುವಂಥ ಪಾರ್ಟಿ ರಾಷ್ಟ್ರೀಯ ಪಾರ್ಟಿ ನಮ್ಮದು. ನಾವು ಕಾರ್ಯಕರ್ತರ ಆಧಾರದಲ್ಲಿ ಗೆಲುವನ್ನು ಸಾಧಿಸತಕ್ಕಂಥ ಪಾರ್ಟಿ. ಬಂಡಾಯಕ್ಕೆಲ್ಲ ಭಯಪಡ್ತಕ್ಕಂಥ ಪಾರ್ಟಿ ಆದರೆ ಇಷ್ಟೆಲ್ಲ ಬದಲಾವಣೆಗಳಾಗ್ತದೆ. ಯಾಕೆ ನಮ್ಮ ಪಾರ್ಟಿಯಲ್ಲಿ ಮಾತ್ರ ಬದಲಾವಣೆ ಆಯಿತು? ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಬದಲಾವಣೆ ಇಲ್ಲಿಂತಲ್ಲ, ಇಡೀ ದೇಶದಲ್ಲಿ ಆಗಿದೆ. ನಾವು ಗುಜರಾತಲ್ಲೂ ಬದಲಾವಣೆ ಮಾಡಿದ್ದೇವೆ, ರಾಷ್ಟ್ರೀಯ ನಾಯಕದಲ್ಲೂ ಮಾಡಿದ್ದೇವೆ, ಉತ್ತರ ಪ್ರದೇಶದಲ್ಲೂ ಬದಲಾವಣೆ ಮಾಡಿದ್ದೇವೆ. ಇವತ್ತು ಕರ್ನಾಟಕದಲ್ಲೂ ನೀವು ಯೋಚನೆ ಮಾಡಿ 66-70 ಜನ ಹೊಸ ಮುಖಗಳನ್ನು ತಂದಿದ್ದೇವೆ. ಯಾವ ಪಾರ್ಟಿ ಧೈರ್ಯ ತೋರಿಸುತ್ತೆ ಅಂಥದ್ದು? ಅದು ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಭಾಳಷ್ಟು ನಾವು ವರ್ಷ ಮಾಡಲಿಲ್ಲ. ಹೇಳಿದ್ರೆ ಇಂಥ ಧೈರ್ಯವನ್ನು ತೋರಿಸಿದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಭಯಪಡೋದಿಲ್ಲ ಅಂತ ಅರ್ಥ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾಗಿ ಕಾರ್ಯಕರ್ತರನ್ನು ಹೊಸ ಕಾರ್ಯಕರ್ತರನ್ನು ತರಬೇಕು, ಹೆಚ್ಚೆಚ್ಚು ಕಾರ್ಯಕರ್ತರನ್ನು ಜೋಡಿಸಬೇಕು, ಹೊಸ ಮುಖಗಳನ್ನು ತರಬೇಕು ಅಂತ ಹೇಳಿ ಒಂದು ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಕ ಹೆಜ್ಜೆಯನ್ನು ಪಾರ್ಟಿ ತಗೊಂಡಿದೆ. ಈ ಕ್ರಾಂತಿಕಾರಕ ಹೆಜ್ಜೆಯಲ್ಲಿ ನಾವು ಎಲ್ಲ ಕಡೆ ಯಶಸ್ಸಾಗಿದೆ. ಕರ್ನಾಟಕದಲ್ಲಿ ಯಶಸ್ಸನ್ನು ಪಡೀತದೆ. ಈ ಸಾರಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಮತದ ಸರ್ಕಾರ ಮತ್ತೆ ಭಾರತೀಯ ಜನತಾ ಪಾರ್ಟಿದು ಬರ್ತದೆ. ನಮ್ಮ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ. ಮತ್ತೆ ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿಗಳಾಗಿ ಬೊಮ್ಮಾಯಿ ನೇತೃತ್ವದಲ್ಲಿ ನಮ್ಮ ಸರ್ಕಾರ ರಚನೆ ಆಗುತ್ತೆ.